ನಮಸ್ಕಾರ, ನಾನು ಅನಿತಾ. ನಾನು ಇವತ್ತು ಮೋದಿ ಕೇರ್ನ ದಿ ಬೆಸ್ಟ್ ವಂಡರ್ಫುಲ್ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಇದೆ ನೋನಿ. ನೋನಿ ಒಂದು ಔಷಧಿ ಅಲ್ಲ, ಇದೊಂದು ಅತ್ಯವಶ್ಯಕವಾದ ಶಕ್ತಿಯುತವಾದ ಒಂದು ಆಹಾರ. ಇದಕ್ಕೆ 150 ನ್ಯೂಟ್ರಿಯೆಂಟ್ಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಗಳಿವೆ. ಇದರಲ್ಲಿ ವಿಟಮಿನ್ ಎ ಇದೆ, ಬಿ ಇದೆ, ಸಿ ಇದೆ, ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಮ್ ಇದೆ, ಐರನ್ ಇದೆ, ಫಾಸ್ಫರಸ್ ಇದೆ, ಇಷ್ಟೆಲ್ಲ ಇದೆ. ಇಷ್ಟಲ್ಲದೆ ಇದರಲ್ಲಿ ಜೆರೋಲಿನ್ ಇದೆ. ಈ ಜೆರೋಲಿನ್ ನಮ್ಮ ದೇಹಕ್ಕೆ ಅತ್ಯವಶ್ಯಕ. ಇದನ್ನು ಸೇವನೆ ಮಾಡಿದವಾಗ ನಮ್ಮ ದೇಹದಲ್ಲಿ ಮೆದುಳಿಗೆ ಮತ್ತು ದೇಹಕ್ಕೆ ಇದು ಮಾನಸಿಕ ಖಿನ್ನತೆ ಆಗಿರ್ಬೋದು, ಆತಂಕ ಆಗಿರ್ಬೋದು, ಆತ್ಮಹತ್ಯೆ ಮಾಡಿಕೊಳ್ಳುವ ಮನೋಭಾವ ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಇದನ್ನೆಲ್ಲ ಇದು ನಿವಾರಿಸುತ್ತೆ. ಇದು ನೋನಿ ಹಣ್ಣು ಮತ್ತು ಕೋಕುಮ್ ಹಣ್ಣಿನಿಂದ ರೆಡಿಯಾಗಿರ್ತಕ್ಕಂಥದ್ದು. ಹಾಗಿದ್ರೆ ಇದನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ಬೋದು ಅಮೃತ್ ನೋನಿ ಡಿ+, ಅಮೃತ್ ನೋನಿ ರೀತಿರುತ್ತೆ. ಅದು ಒಂದು ಕಾಯಿಲೆಗಳಿಗೆ ಮಾತ್ರ ಬರುತ್ತೆ. ಆದರೆ ನಮ್ಮ ವೆಲ್ ನೋನಿ ಬಂದಿರೋದು 80 ಕಾಯಿಲೆಗಳಿಗೆ ಯೂಸ್ ಮಾಡ್ಬೋದು. ಇದನ್ನು 8 ವರ್ಷ ಮೇಲ್ಪಟ್ಟವರು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಅಂತಹ ವಂಡರ್ಫುಲ್ ಪ್ರಾಡಕ್ಟ್ ಇದು. ಇದ್ರ ಜೊತೆಗೆ ನಾನು ಲೈವ್ ಎಕ್ಸಾಂಪಲ್ ಕೂಡ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಮುಗಿಯೋವರೆಗೂ ಇದನ್ನು ನೋಡಿ. ಹಾಗಿದ್ರೆ ಇದನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದನ್ನು BP-ಗೆ ಯೂಸ್ ಮಾಡ್ಬೋದು, ಶುಗರ್ಗೆ ಯೂಸ್ ಮಾಡ್ಬೋದು, ಜಠರ ಸಮಸ್ಯೆ ಆಗಿರ್ಬೋದು, ಮಧುಮೇಹದಿಂದ ಬಂದಿರತಕ್ಕಂಥ ಗ್ಯಾಗ್ರೇನ್ ಸಮಸ್ಯೆಗಾಗಿರ್ಬೋದು, ಬೊಜ್ಜಿಗಾಗಿರ್ಬೋದು. ಅಷ್ಟಲ್ಲದೆ ಇದು ಹೆಣ್ಣುಮಕ್ಕಳು ಅನುಭವಿಸತಕ್ಕಂತಹ ಋತುಚಕ್ರದಲ್ಲಿ ಆ ಸಮಸ್ಯೆಗೆ ಯೂಸ್ ಮಾಡ್ಬೋದು. ಅಂದರೆ ತುಂಬ ಜನರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರುತ್ತೆ, ಅದಕ್ಕೆ ಯೂಸ್ ಮಾಡ್ಬೋದು. ತುಂಬ ಜನರಿಗೆ 3-4 ತಿಂಗಳಿಂದ ಪೀರಿಯಡ್ ಕರೆಕ್ಟಾಗಿ ಆಗಲ್ಲ, ಅಂಥ ಸಮಯದಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಅಷ್ಟಲ್ಲದೆ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು, ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಎಲ್ಲ ರೀತಿಯ ಕ್ಯಾನ್ಸರ್ನ ಇದು ನಿವಾರಿಸುತ್ತೆ. ಅಷ್ಟಲ್ಲದೆ ಇದು BP, ಶುಗರು ಇದನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಮತ್ತಲ್ಲದೆ HIV ವಿರುದ್ಧ ಹೋರಾಡುತ್ತೆ. ಅಲ್ಸರ್ನ ಕಂಟ್ರೋಲ್ ಮಾಡುತ್ತೆ. ಅಲ್ಸರ್ ಆಗಿರ್ಬೋದು, ಜೀರ್ಣಕ್ರಿಯೆ ಸಮಸ್ಯೆ ಆಗಿರ್ಬೋದು, ಜೀವಕೋಶಗಳಿಗಾಗಿರ್ಬೋದು. ಅಷ್ಟಲ್ಲದೆ ಇದು ಮತ್ತು ನಮಗೆ ಚರ್ಮ ರೋಗಗಳಾಗಿರ್ಬೋದು, ತಲೆ ಕೂದಲು ಬೆಳವಣಿಗೆಗಾಗಿರ್ಬೋದು, ಅಷ್ಟೊಂದು ಇದು ಬೆನಿಫಿಟ್ಸ್ ಇದೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು. ಇದು 1 ಲೀಟ್ರ್ ಇರುತ್ತೆ. 1 ಲೀಟ್ರಲ್ಲಿ 1 ಲೀಟ್ರ್ ಇರುತ್ತೆ. ಇದರಲ್ಲಿ ಕ್ಯಾಪ್ ಸಹ ಇದೆ. ಈ ಕ್ಯಾಪಲ್ಲಿ 3 ಡೇಸು ನಾವು 5 ml ಯೂಸ್ ಮಾಡಬೇಕು. ಬೆಳಿಗ್ಗೆ ಸಂಜೆ ಊಟಕ್ಕಿಂತ ಮುಂಚೆ ನೀರಿನ ಜೊತೆ ಮಿಕ್ಸ್ ಮಾಡಿ. 4ನೇ ದಿನದಿಂದ ನಾವು 10 ml ಯೂಸ್ ಮಾಡ್ಬೋದು. ನೆಕ್ಸ್ಟ್ 7 ಡೇಸ್ ಮೇಲೆ ನಾವು 15 to 30 ml ಯೂಸ್ ಮಾಡ್ಬೋದು. ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು ಇದನ್ನು ಯಾರ್ಯಾರು ಯೂಸ್ ಮಾಡಬಾರ್ದು ಅಂದರೆ 8 ವರ್ಷದ ಒಳಗಿದ ಮಕ್ಕಳಿಗೆ ಕೊಡಬಾರ್ದು, ಮತ್ತು ಹಾಲು ಉಡ್ತಕ್ಕಂಥ ತಾಯಂದಿರಿಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಇದನ್ನು ಕೊಡಬಾರ್ದು. ಉಳಿದವ್ರು ಎಲ್ಲರೂ ತೊಗೋಬೋದು. 80 ಕಾಯಿಲೆಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಒಂದು ಸರಿ ಕೊಡಿದವರು ಇದನ್ನು ನೆಕ್ಸ್ಟ್ ಬೇಡ ಅಂತ ಯಾರೂ ಹೇಳಲ್ಲ. ಕೇವಲ 550 ರೂಪಾಯಲ್ಲಿ ಸಿಗುತ್ತೆ. ವಂಡರ್ಫುಲ್ ಪ್ರಾಡಕ್ಟು. ಇವಾಗ ನಾನೊಂದು ಕ್ಯಾನ್ಸರ್ ರೋಗಿಗೆ ಈ ನೋನಿ ಕೊಟ್ಬಿಟ್ಟು ಅವರಾಗೆ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ದಯವಿಟ್ಟು ಎಂಡ್ವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಆನೆಕಲ್ಲು ನಾನು ತುಂಬ ಸೀರಿಯಸ್ ಆಗೋಗ್ಬಿಟ್ಟಿದ್ದೆ. ನಾನು ಈ ಥರ ಆಗ್ತೀನಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ರಾಜೇಶ್ವರಿ ಮೇಡಮು, ಅನಿತಾ ಮೇಡಮು, ಸರ್ ಸೇರಿಕೊಂಡು ಇವ್ರು ನೋನಿ ಕೊಟ್ಟರು. ಸರ್ ಒಂದು ಪ್ರೋಟೀನ್ ಪೌಡ್ರ್ ಕೊಟ್ಟರು. ನಾನು ತೊಗೊಂಡ್ಮೇಲೆ ಈ ಮಟ್ಟಕ್ಕೆ ನಾನು ಬೆಳಿತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಸಿಗೆ ಹಿಡ್ದು ಬಿಟ್ಟಿದ್ದೆ. ಅದು ತೊಗೊಂಡ್ಮೇಲೆ ನಾನು ಚೆನ್ನಾಗಾಗಿದ್ದೀನಿ.